ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಸೊ ಗೈಸ್, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಇದೇನೆ ಶಿವಗಿರಿ ಕ್ಷೇತ್ರ, ಶಿವಾಲ್ದ ಮೂರ್ತಿ ಅನ್ನದಾನ ಮಠ. ಸೊ ನಿಮಗೆ ಇಲ್ಲಿ ಯಾವ ಟೈಮಲ್ಲಿ ಬಂದ್ರೂ ಊಟ ಇರುತ್ತೆ ಮಧ್ಯಾಹ್ನ ಮೇಲೆ. ಸೊ ಹಾಗಾಗಿ ಏನೂ ಚಿಂತೆ ಇಲ್ಲ. ಸಂಗಮ ಕಡೆ ಯಾರಾದರೂ ಹೋಗೋರಿದ್ರೆ ಈ ಮಠಕ್ಕೆ ಒಂದ್ಸಲ ವಿಸಿಟ್ ಮಾಡ್ಬೋದು. ತುಂಬ ಒಳ್ಳೆ ಮಠ. ಸೊ ಊಟ ಬೇಕು ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8:30ವರೆಗೂ ಇರುತ್ತೆ. ಸೊ ಸಂಗಮ ಕಡೆ ಯಾರಾದರೂ ಹೋಗೋರಿದ್ರೆ ಈ ಮಠಕ್ಕೆ ಒಂದ್ಸಲ ವಿಸಿಟ್ ಕೊಡ್ಬೋದು. ಇಲ್ಲಿದೆಲ್ಲ ಶಿವಾಲ್ದ ಮೂರ್ತಿ ದೇವಸ್ಥಾನ. ಈ ಕಡೆ ಲೆಫ್ಟಿಗೆ ಹೋಗಬೇಕು. ನೋಡಿ ಇವಾಗ ತೋರಿಸ್ತೀನಿ ರೀ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ ಅಂತ ಅಲ್ವಾ. ಸೊ ಮೂಲ ದೇವಸ್ಥಾನ ಇದೇನೆ ಆಯ್ತಾ, ಆಕ್ಚುಯಲ್ ಟೆಂಪಲ್ಲು. ಸೊ ಇಲ್ಲೂ ಅಡುಗೆ ಎಲ್ಲ ನಡೆಯುತ್ತೆ ಅನ್ಸುತ್ತೆ, ಬಟ್ ಯಾವ ಟೈಮಲ್ಲಿ ಗೊತ್ತಿಲ್ಲ. ಬಟ್ ಯಾರೋ ಇದ್ದಾರೆ, ಗಾಡಿ ಇದೆ. ಸೊ ಇದೂ ಒಂದು ಟೆಂಪಲ್ಲು, ಅಯ್ಯನ ಕಲ್ಲು ಅಡವಿ ಲಿಂಗೇಶ್ವರ ಅಂತೆ. ಅದು ಬಿಟ್ರೆ ಇಲ್ಲೊಂದು ಟೆಂಪಲ್ ಇದೆ. ಸೊ ಇದು ಬಂದ್ಬಿಟ್ಟು ಶಿವಾಲದಪ್ಪನ ಬೆಟ್ಟ ಅಂತೆ. ಟೆಂಪಲ್ ಹೆಸರು ಗೊತ್ತಿಲ್ಲ. ಬಾಗ್ಲಾಕಿದೆ. ಇದು ತುಂಬ ಸ್ಟೀಪ್ ಇದೆ ಆಯ್ತಾ ಈ ಥರ ಹತ್ತೋದಕ್ಕೆ. ಸೊ ಹಾಗಾಗಿ ನಾನು ಇಲ್ಲಿ ಹತ್ತುತ್ತಾ ಇದ್ದೀನಿ. ಸೊ ಇದೇನೆ ವ್ಯೂ. ಆ್ಯಂಡ್ ನಿಮಗೆ ಒಂದು ಇದು ಸಿಗುತ್ತೆ, ಲೈಕ್ ದಾರಿಯಲ್ಲಿ ಬರ್ತಾ ಇದ್ದು ನೀಟಾಗಿ ಕಾಣಿಸ್ತು, ಕೆಂಚಪ್ಪ ಕ್ಲಿಫ್ ಅಂತೆ. ಸೊ ಮೋಸ್ಟ್ಲಿ ಕೆಂಚಪ್ಪ ಕ್ಲಿಫ್ ಅಂದರೆ ಅದೇ ಇರ್ಬೋದು. ಸೊ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಲ್ಲ ಅದು ಆ ಕಡೆ ಇರ್ಬೋದು. ಬಟ್ ಇದು ಫುಲ್ಲು ಫಾರೆಸ್ಟ್ ಆಯಿತಾ. ಏನು ಅಂತ ಗೊತ್ತಿಲ್ಲ, ಒಂಥರ ಸೌಂಡ್ ಬರುತ್ತೆ ಇಲ್ಲಿ ಹೊಡೆದ್ರೆ. ಈ ಕಲ್ಲು ಮಾತ್ರ. ಸೊ ಗೈಸ್, ಇಲ್ಲಿಂದ ಹೊರಡ್ತಾ ಇದ್ದೀನಿ ನಾನು. ಸೊ ಆ್ಯಕ್ಚುಲಿ ನಮ್ಮದು ಡೆಸ್ಟಿನೇಷನ್ ಇದ್ದಿದ್ದು ಸಂಗಮಕ್ಕೆ ಹೋಗ್ಬೇಕಂತ, ಬಟ್ ಈ ಪ್ಲೇಸು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು. ಸೊ ಬಂದಿದ್ದೀನಿ. ಟೈಮ್ ಈಗ 3:30 ಆಗಿದೆ. ಆ್ಯಕ್ಚುಲಿ ಸಂಗಮ 5 ಗಂಟೆ ಕ್ಲೋಸ್ ಅಂತೆ. ಸೊ ನೋಡೋಣ, ಮೋಸ್ಟ್ಲಿ ರೀಚ್ ಆಗ್ತೀನಲ್ವೋ ಗೊತ್ತಿಲ್ಲ ಇಲ್ಲಿಂದ. ಓಕೆ, ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ಈ ಪ್ಲೇಸ್ಗೆ ನೀವು ಮಳೆಗಾಲದಲ್ಲಿ ಬರಬೇಕು, ಸಖತ್ತಾಗಿರುತ್ತೆ. ಬಟ್ ಈಗೆಲ್ಲ ಒಣಗಿ ನಿಂತಿದೆಯಲ್ವಾ, ಬಟ್ ಆಗ ರೋಡ್ ಕಂಡೀಷನ್ ಹೇಳಂಗಿರಲ್ಲ. ಬಟ್ ಮಳೆಗಾಲದಲ್ಲಿ ಬರ್ಬೇಕು ನೀವು ಆ್ಯಕ್ಚುಲಿ ಇಂಥ ಪ್ಲೇಸಸ್ಗಳಿಗೆ. ನೋಡಿ ಎಲ್ಲ ಒಣಗಿ ನಿಂತಿದೆ. ಮಳೆಗಾಲದಲ್ಲಾದ್ರೆ ಇಲ್ಲೆಲ್ಲ ನೀರು ಹರಿತಾ ಇರತ್ತೆ. ಜಾಗ ತುಂಬ ಚೇಂಜ್ ಆಗಿಬಿಟ್ಟಿದೆ. 3 ವರ್ಷದ ಹಿಂದೆ ಬಂದಿದ್ದು ನಾನು ಆ್ಯಕ್ಚುಲಿ. ನಾನು ಹಿಂದ್ಗಡೆ ಹಾಕಿದ್ನಲ್ಲ ಬಂಜಿ ಕಾರ್ಡು, ಸೊ ಅದು ಕಿತ್ತೋಗ್ಬಿಟ್ಟು ನಂದು ಅದು ಜಾಕೆಟ್ ಎಲ್ಲೋ ಹಾರ್ಕೊಂಡು ಬಿದ್ದೋಯ್ತು. ಅಯ್ಯೋ, ಇಲ್ಲೇ ಬಿದ್ದಿದೆಯಲ್ಲ ಸದ್ಯ. ನಾನು ಎಲ್ಲೋ ಬಿದ್ದೋಯ್ತು ಅಂದ್ಕೊಂಡೆ, ಎಲ್ಲೋ ಹೋಗಿಲ್ಲ, ಇಲ್ಲೇ ಇದೆ. ಕ್ರೇಜಿ. ಅಲ್ಲಿ ಬಿದ್ದಿತ್ತು ಆ್ಯಕ್ಚುಲಿ, ಬಟ್ ನಾನೆಲ್ಲೋ ತುಂಬ ಹಿಂದೆನೇ ಬಿದ್ದೋಯ್ತು ಅಂದ್ಕೊಂಡೆ. ಮುನ್ನೂರ ದೇವಸ್ಥಾನ ಆಗಿದ್ದು, ಕಂಚಿನ ತೇರು, ಚಿನ್ನದ ನಗಾರಿ ಆಗಿದ್ದು. ಇವಾಗ ಹೋಗಿ ಸ್ವಾಮಿ ಮೆರಿತಾ ಇದ್ದ. ಆ ಗಂಗೆಗೂ ಸ್ವಾಮಿಗೂ ವಾದ ಬಂದ್ಬಿಡ್ತು. ಶಿವಲಂಕಾರೇಶ್ವರ ಅಂತ ಅಂದರೆ ಉತ್ತರ ದೇಶದಿಂದ ಬಂದ್ರಂತೆ, ನೋಡಿದಂತೆ ಸ್ಥಳ ಸರಿ ಸಿಕ್ತಂತಲ್ಲಿ. ಅಲ್ಲಿ ಒಡಮೂಡು ಬಂದ ಸ್ವಾಮಿ. ಈ ವಯಸ್ಸು ಹುಡುಗನ ಮೇಲೆ ದೇವ್ರು ಬಂದು ಹೇಳ್ತಂತೆ, ನೋಡಿ ಇವನೇ ಸ್ವಾಮಿ, ನಾನೇ ಇಲ್ಲಿ ಒಳಮೂಡು ಬಂದಿವಿನಿ,
ಇಪ್ಪತ್ತು ನಾನು ನೀನು ಪೂಜೆ ಮಾಡ್ಕೊಪ್ಪ ಅಂತ ಆ ಸ್ವಾಮಿ ಹೇಳುತ್ತೆ. ಅಲ್ಲಿ ಒಡೆದ್ಮೂಡಿ ಅಲ್ಲಿ ಉದ್ಭವವಾಗಿ ಒಡೆದ್ಮೂಡಿ ಇವಾಗಲೂ ಕೂಡ ಅಲ್ಲಿ ನಡೀತಾ ಇದೆ. ಶಿವರಾತ್ರಿಗ ಶಿವರಾತ್ರಿ ಜಾತ್ರೆ. ಈ ಸುತ್ತ 7 ಹಳ್ಳಿ ಜನಗಳು ಸೇರ್ತಾರೆ ಇಲ್ಲಿ. ಸೇರಿ ಜಾತ್ರೆ ಮಾಡ್ತಾರೆ. ತೇರು ಕೊಂಡ ಎಲ್ಲ ನಡೀತದೆ. ಎಲ್ಲ ಮೆರವಣಿಗೆ ಎಲ್ಲ ನಡೀತದೆ. ನಾವು ನಮಗೆ ಬುದ್ಧಿ ಬಂದು 90 ವರ್ಷ ಆಗದೆ. ಅವಾಗಿಂದ ನಾವು ಮಾಡ್ಕೊಂಡಿದ್ದು. ಅದಕ್ಕೆ ಮುಂದೆ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ಅವ್ರ ತಂದೆಯವರು ಅವ್ರ ತಾತ ಅವ್ರು ಮಾಡ್ತಾ ಇದ್ರು. 7 ತಲೆಯಿಂದ ಹಿಡಿದು ನಮ್ಮ ತಲೆಗೆ 7 ತಲೆಯಿಂದ ಒಬ್ಬೊಬ್ಬರೇ ತಮಿಳುಗಳು, ಒಬ್ಬೊಬ್ಬರೇ ಪೂಜೆ ಮಾಡ್ಕೊಂಬಂದು ಈಗ ನಮ್ಮ ಇದ್ರೊಳಗೆ ನಾವು ಇಬ್ಬರು ಅಣ್ತಮ್ಮದಿರು ಹುಟ್ಟಿದ್ವಿ. ಹಳೆ ದೇವಸ್ಥಾನ ಅದು ಹೊಂಟೈತಲ್ರ. ಹಳೆ ದೇವಸ್ಥಾನ ಗಂಗೆಗೂ ಸ್ವಾಮಿಗೂ ವಾದ ಬಂದ್ಬಿಟ್ಟು ಹಳೆ ದೇವಸ್ಥಾನ ಹೊತ್ಕೊಂಡೈತಲ್ರ, ಕುಚ್ಕೊಂಡೋಯ್ತು. ಕುಚ್ಕೊಂಡು ಹೋದ್ಮೇಲೆ ಈಗ 32 ಅಂಕಣ ದೇವಸ್ಥಾನ ಈಗ ಕಟ್ಸಿರೋದು. ಸ್ವಾಮಿ ಮೂಡಿದ್ದು ಆವಾಗ ಏನು ಈ ಬಿಸಿಲೊಳಗೆ ಸ್ವಾಮಿ ಮೂಡ್ಕೊಂಬಂದು ಶುದ್ಧದ ಲಿಂಗು. ಅವಾಗ ಸ್ವಾಮಿ ಮೂಡಿ ಅಲ್ಲಿ ದೇವಸ್ಥಾನ ಇಲ್ಲ, ಅಲ್ಲಿ ಕಟ್ಟೋದಿಕ್ಕೆ ಯಾರು ದಾತರಿಲ್ಲ. ಸರಿ, ಅವಾಗ ಸ್ವಾಮಿ ಕೂತ್ಕೊಂಡು ಯೋಚನೆ ಮಾಡಿದಂತೆ. ಎಲೆ ಮಾರಮ್ಮ ಅಂತ ಹೇಳಿ ಇಲ್ಲಿ ಇದೆ ಒಂದು ದೇವಸ್ಥಾನ ಅದೇ. ಅವನು ಅವಾಗ ಎಲೆ ಮಾರಮ್ಮ ಸರಿ ಅವಾಗ ಹೇಳ್ದಂತೆ ಸ್ವಾಮಿ, ಈ ಮುತ್ತಿನ ಶೆಟ್ಟಿ, ಜೋಳ್ ಶೆಟ್ಟಿ, ಮಾಲ್ ಶೆಟ್ಟಿ ಅಂತಕ್ಕಂಥ ಅವರು ಇಬ್ಬರೂ ಅಣ್ಣ ತಮ್ಮದಿರಂತೆ. ಸರಿ, ಅದನ್ನು ಮುತ್ತು ರತ್ನ ವಜ್ರ ತಗೊಂಡೋಗಿ ಅಲ್ಲಿ ತಮಿಳ್ನಾಡು ಎಲ್ಲ ಮಾರ್ಬಿಟ್ಟು ಹೋಗ್ತಾ ಇದ್ದೀರಂತೆ. ಅವಾಗ ಸ್ವಾಮಿ, ಓಹೋ ಇವ್ರನ್ನ ಹಿಡಿದ್ರೆ ನನ್ನ ದೇವಸ್ಥಾನ ಆಯ್ತದೆ ಅಂದ್ಬಿಟ್ಟು ಅವಾಗ ಹಿಡ್ಕೊಂಡಂತೆ. ಇಲ್ಲಿಗೆ ಆ ದೇವಸ್ಥಾನಕ್ಕೆ ಬರುವಕ್ಕೆ ಅಲ್ಲಿಗೆಲ್ಲ ಕತ್ಲೆ ಆಗೋಯ್ತು. ಅಡುಗೆ ಮಾಡ್ರಪ್ಪ ಅಂದ್ಬಿಟ್ಟದ್ದು, ಆಳುಗಳಿಗೆ ನೇಮಕ ಮಾಡಿಬಿಟ್ಟದ್ದೆ. ಸರಿ, ಆತನು ಎಲ್ಲ ಲೈಟ್ ಮಾಡ್ಕೊಟ್ಬಿಟ್ಟದ್ದು. ಅಣ್ಣ ತಮ್ಮದಿರು ಇಬ್ಬರು ಮನಿಕೊಂಡ್ರಂತೆ. ಈಗ ಕಲ್ಲೆಲ್ಲೂ ಸಿಕ್ಕಲ್ಲ, 2 ಗುಂಡು ಸಿಕ್ಕದು ಅಂತೆ. ಲಿಂಗುಗೆ ಓದ್ಬಿಟ್ಟದ್ದೆ. ಬೆಳ್ಕರಿತಂತೆ. ಇವ್ರು ಎದ್ರು ಪಾಳ್ಯಗಾರರು ಎದ್ದು, ಏನರಪ್ಪ ಅಂದ್ರೆ, ಏನಿಲ್ಲ ಸ್ವಾಮಿ, ನೋಡಿ ಸ್ವಾಮಿ, ಬೆಟ್ಟ ಬಿದ್ದರೆ ಕರಿ, ನಾವು ಬೇಕಾದಷ್ಟು ಬೆಂಕಿ ಹಾಕೋ, ನೀರು ಕಾಯಲಿಲ್ಲ, ಬೇಳೆ ಬೇಯಲಿಲ್ಲ, ಅಕ್ಕಿ ಹಾಕಲಿಲ್ಲ ಸ್ವಾಮಿ. ಓಹೋ ಹಂಗೋ ಅಂದ್ಬಿಟ್ಟು ಚಿಂತೆ ಮಾಡ್ತಾ ಕೂತ್ಕೊಂಡ್ರಂತೆ. ಅವಾಗ ಸ್ವಾಮಿ ತಂಗೆ ಎಲೆ ಮಾರಮ್ಮ, ಆ ಎಲೆ ಮಾರಮ್ಮನಿಗೆ ಹೇಳಿದಂತೆ, ನೀನೊಂದು ಕಣಿ ಪುಟ್ಟಿ, ಸುಮ್ಮನೆ ಒಂದು ಕಣಿ ಪುಟ್ಟಿ ತಗೊಂಡು ಒಂಚೂರು ಬೇವಿನ ಸೊಪ್ಪು ಮಡಿಕೊಂಡು ಹೋಗಿ ಕಣಿ ಹೇಳ್ಬೇಕು ನೀನು. ಏನು ಈ ದೇವಸ್ಥಾನ ಇಲ್ಲ, ಸ್ವಾಮಿಗೆ ಹೊಂಟೋಯ್ತು, ನಾನು ಹೊಡೆದ್ಕೊಂಡು ಬಂದೀನಿ. ಇಲ್ಲಿ ಈ ದೇವಸ್ಥಾನ ಕಟ್ಟೋದೇ ನಿಮಗೆ, ನಿಮ್ಮ ವಂಶನೇ ಉದ್ಧಾರ ಮಾಡ್ತೀನಿ, ಇಲ್ಲದೆ ನಿಮ್ಮ ವಂಶನೇ ಹಾಳು ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ಬೇಕು ಅಂತ ಹೇಳ್ದಂತೆ ಸ್ವಾಮಿ. ಅವಾಗ ಹೋಗಿ ಕಣಿ ಅಂತ ಸಾರ್ಕೊಂಡೋದ್ಲಂತೆ. ಸಾರ್ಕೊಂಡೈತ್ಲೆ, ಬೊಮ್ಮ ಏನಮ್ಮ, ನಮ್ಗೊಂದು ಮಾತು ಕಣಿ ಹೇಳ್ಬೇಕು ಸ್ವಾಮಿ. ಹೇಳ್ತೀನಿ. ಸರಿ, ಕೂತ್ಕೊಂಡು ಹೇಳಿದ್ರಂತೆ, ನೀನು ನೋಡಪ್ಪ, ಇಲ್ಲಿ ಹೊಡೆದು ಲಿಂಗು, ಆ ಲಿಂಗುಗೆ ಒಲೆ ಒಡ್ಡಿದ್ದೀರಿ, 2 ಕಲ್ಲು ಎಲ್ಲೂ ಸಿಕ್ಕಲಿಲ್ಲ, ಒಲೆ ಒಡ್ಡಿದ್ದೀರಿ. ಆ ಕಲ್ಲು ತಾಕ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ನೀವು ಸಂತೋಷವಾಗಿ ಹೋಗಿ ಮುತ್ತು ರತ್ನ ವಜ್ರ ಒಡ್ಡಿನ ಮಾರ್ಕೊಂಬಂದು ಈ ದೇವಸ್ಥಾನ ಕಟ್ಟಿಸಿದ್ರೆ ಮಾತ್ರ ನಿಮ್ಮ ವಂಶ ಉಳಿತದೆ, ಅಲ್ದರೂ ಉಳಿದಿಲ್ಲ ಅಂತ ಹೇಳ್ಬಿಟ್ಟಂತೆ ಸ್ವಾಮಿ. ಆಚಾರನ ನೋಡಿಕೊಂಡು ಬರೋಕ್ಕೆ ತಮ್ಮ ಕುದುರೆ ಮೇಲೆ ಹಣ ಹಾಕ್ಕೊಂಡು ಹೋದಂತೆ ಹಲಗೂರು ಪಾಂಚಾಲಗೇರಿಗೆ ಹೋಗಿ. ಸರಿ, ಹಲಗೂರು ಪಾಂಚಾಲಗೇರಿ ಒಳಗೆ ಡಂಕಣಾಚಾರಿ ಏನೂರು ಯಾರಪ್ಪ, ನೋಡ ಮನೆ ಹೋಗಿ ತೋರಿಸಿದ್ರಂತೆ. ಏನಪ್ಪ, ನಮಗೆ ದೇವಸ್ಥಾನ ಕಟ್ಕೊಡ್ಬೇಕಲ್ಲಿ. ಸರಿ, ನೀವು ಬರಬೇಕು. ಇಲ್ಲಪ್ಪ, ನಾ ಬರೋಕ್ಕಾಗೋದಿಲ್ಲ. ಇಲ್ಲ, ಏನೇ ಆದರೂ ಬರ್ಬೇಕು ನೀವು. ಸರಿ, ಅವನು ಗಂಟು ಮುಟ್ಟೆಲ್ಲ ಎತ್ಕೊಂಡಂತೆ ಬಂದು ಅಲ್ಲಿ ಸರಿ ಮುಹೂರ್ತ ಹಾಕಿ ಆಗ ದೇವಸ್ಥಾನ ಕಟ್ಟಿಸಿ ಎಲ್ಲ ರೆಡಿ ಮಾಡಿ ಮನಗಿದ್ದಂತೆ. ಇವನು ಮಗ ಅಷ್ಟೊತ್ತಿಗೆ ಹುಟ್ಟಿ ಹೋಗಿ ಸೋಮನಾಥಪುರ ದೇವಸ್ಥಾನ ಕಟ್ಟಿದ್ರಂತೆ. ಆಮೇಲೆ ಅವರ ಅಪ್ಪ ಮಗ ಇಬ್ಬರು ಅಲ್ಗೂರ್ಗೆ ಹೊಂಟೋದ್ರಂತೆ.